चुम्मा डर है ना, डर दा। ವೀಕ್ಷಕರೇ ನಮಸ್ಕಾರ. ಒಬ್ಬ ಮತದಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಸದ್ಯ ತಮಿಳುನಾಡಿನಲ್ಲಿ ನಡೆದ ಮತದಾನವೇ ಸ್ಪಷ್ಟ ಉತ್ತರ. ಒಬ್ಬ ಸ್ಟಾರ್ ನಟ, ಹಲವು ದಶಕಗಳಿಂದ ರಂಜಿಸುತ್ತಿದ್ದ ಸಿನಿಮಾ ಹೀರೋ ನಿಜವಾದ ಜನನಾಯಕನಾಗಿ ಬೆಳೆದು ಬಿಟ್ಟಿದ್ದಾನೆ. There are so many jackals and other animals in the forest, but there will be only one lion, and even if it is single, it will be the king of jungle. ಮತದಾರರು, ಯುವಜನರು, ಮಹಿಳೆಯರು, ಮುದುಕರು ಅಂತ ನೋಡದೆ ಹಾಕಿದ ವೋಟ್ ಇವತ್ತು ಸ್ಟಾರ್ ನಟನೊಬ್ಬನನ್ನ ಮುಖ್ಯಮಂತ್ರಿಯ ಪಟ್ಟಕ್ಕೇರಿಸಿಬಿಟ್ಟಿದೆ. ಇದು ಮತದಾರರ ಶಕ್ತಿ, ಮತದಾರರಿಗೆ ಇರುವ ಪವರ್. ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತದ ಸಂವಿಧಾನ ಮತದಾರರಿಗೆ ಕೊಟ್ಟಿರುವ ಅಧಿಕಾರವಿದು. ಇದನ್ನ ತಮಿಳುನಾಡಿನ ಜನ ಬಳಸಿಕೊಂಡು ಇವತ್ತು ಕಂಡು ಕೇಳರಿಯದಂತಹ ದಿಗ್ವಿಜಯಕ್ಕೆ ಕಾರಣರಾಗಿದ್ದಾರೆ. 60 ವರ್ಷಗಳಿಂದ ಆಡಳಿತ ನಡೆಸುತ್ತಿದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳ ಬೇರುಗಳನ್ನೇ ಕಿತ್ತೆಸೆದು ವಿಜಯ್ ಎಂಬ ಹೊಸ ರಾಜಕಾರಣಿಗೆ, ಹಳೆಯ ಹೀರೋಗೆ ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಇದು ಮತದಾರನ ಶಕ್ತಿ. ಕರ್ನಾಟಕದಲ್ಲೂ ಇಂಥ ಪಕ್ಷವೊಂದು ಅಧಿಕಾರಕ್ಕೆ ಬರಬೇಕಾ? ಅಧಿಕಾರಕ್ಕೆ ಬಂದ್ರೆ ಅಂತ ನಟ ನಮ್ಮಲ್ಲಿ ಯಾರಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ.